ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನಕ್ಕೆ ಮಗುಗೆ 6 ತಿಂಗಳಾದಮೇಲೆ ಯಾವ ರೀತಿ ಒಂದು ಆಹಾರನ ಕೊಡಬೇಕು ಅನ್ನೋಂಥದ್ದು ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಯಾಕೆಂದರೆ ಡಾಕ್ಟ್ರ್ ಹೇಳ್ತಾರೆ 6 ತಿಂಗಳವರೆಗೆ ಅವ್ರಿಗೆ ಯಾವುದೇ ರೀತಿ ಬೇರೆ ಒಂದು ಫುಡ್ಗಳು ಬೇಕಾಗಲ್ಲ. ಆದರೆ 6 ತಿಂಗಳು ನಂತರ ಅವ್ರಿಗೆ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ಮಗು ಕುತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ, ತೆವಿತಾ ಇರುತ್ತೆ, ಮಗುಗೆ ಒಂದು ಎಕ್ಸ್ಟ್ರಾ ಎನರ್ಜಿ ಬೇಕಿರುತ್ತೆ. ಹಾಗಾಗಿ ನಾವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಅಜ್ಜಿ ಮಾಡಿದ್ದು, ಅಮ್ಮ ಮಾಡಿದ್ದು ರಾಗಿ ಸರಿ ಹಿಟ್ಟನ್ನು ತಿಂದು ಆರೋಗ್ಯವಾಗಿ ನಾವು ಬೆಳೆದಿದ್ದೀವಿ. ಆದರೆ ಇವತ್ತಿನ ಮಕ್ಕಳಿಗೆ ಅದು ಸಿಗ್ತಾ ಇಲ್ಲ. ಯಾಕೆಂದರೆ ಎಲ್ಲ ಬ್ಯುಸಿ ಇರ್ತಾರೆ, ಅವ್ರಿಗೆ ಮಾಡೋದಕ್ಕೆ ಟೈಮ್ ಇಲ್ಲ. ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ಒಂದು ಆರೋಗ್ಯಕರವಾಗಿರುತ್ತೆ ನಾವು ಕೊಡಬೇಕಂತ ಹೇಳಿ, ಆದರೂ ಟೈಮ್ ಇರಲ್ಲ. ಹಾಗಾಗಿ ಹೊರಗಡೆ ಸಿಗೋಂತಹ ಒಂದು ಸಿರ್ಲ್ಯಾಕ್ ಆಗಿರ್ಬೋದು, ಬೇರೆ ಬೇರೆ ಫುಡ್ಡನ್ನು ಒಂದು ತಂದು ಅವರು ಮಗುಗೆ ಮಾಡಿ ಕೊಡ್ತಾರೆ. ಆದರೆ ಅವ್ರಿಗೆ ಏನೋ ಒಂದು ಕೊರಗು ಕಾಡ್ತಾ ಇರುತ್ತೆ. ನಾವೆಲ್ಲ ಒಂದು ರಾಗಿ ಸರಿ ತಿಂದು ಒಂದು ದಷ್ಟಪುಷ್ಟವಾಗಿ ಬೆಳೆದಿದ್ದೀವಿ, ಆದರೆ ನಮ್ಮ ಮಗುಗೆ ಅದು ಸಿಗ್ತಿಲ್ಲ ಅಂತ ಹೇಳಿ ಆ ಥರದವ್ರಿಗೆಲ್ಲ ನಮ್ಮ RM ಸಂಪೂರ್ಣ ಬೇಬಿ ರಾಗಿ ಸರಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ರಾಗಿ ಸರಿನ ನಾವು ಯಾವ ಒಂದು ಇಂಗ್ರೀಡಿಯೆಂಟ್ಸ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ತುಂಬ ದಿವಸಗಳಿಂದ ಅದನ್ನು ಒಂದು ಗ್ರೌಂಡ್ ವರ್ಕ್ ಮಾಡಿ ನಾವು ರೆಡಿ ಮಾಡೋಂಥದ್ದು. ಸೊ ಈ ಒಂದು ಬೇಬಿ ರಾಗಿ ಸರಿನ ನಿಮ್ಮ ಮಗುಗೆ ದಿನದಲ್ಲಿ ಒಂದು ಟೈಮ್ ಮಾಡಿಕೊಡೋದ್ರಿಂದ ನಿಮ್ಮ ಮಗು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಆರೋಗ್ಯಕರವಾಗಿ ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದು ಕೇವಲ ಒಂದು ದೈಹಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗೂ ಕೂಡ ನಿಮ್ಮ ಮಗು ಆರೋಗ್ಯಕರವಾಗಿರುತ್ತೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ಇದರಲ್ಲಿ ಹಾಕಿರೋಂಥ ನಾವು ಬಾದಾಮಿ ಆಗಿರ್ಬೋದು, ವಾಲ್ನಟ್ ಆಗಿರ್ಬೋದು, ಕೆಲವೊಂದಷ್ಟು ಕಾಳು ಗ್ರೈನ್ಗಳು ತುಂಬಾ ಮಗು ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ವಾಲ್ನಟ್ನ ನಾವು ಉಪಯೋಗಿಸೋದ್ರಿಂದ ಮಗುನ ಒಂದು ಮೆದುಳಿನ ಒಂದು ಬೆಳವಣಿಗೆಗೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಈ ಒಂದು ಬೇಬಿ ರಾಗಿ ಸರಿ ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಅಥವಾ ನಮ್ಮ ವೆಬ್ಸೈಟಲ್ಲೂ ಕೂಡ ನೀವು ಬೈ ಮಾಡ್ಬೋದು.